Namaste. Basic Electronics Engineering Module Digital Electronics Fundamentals. So Article 7.5 Binary Arithmetic. Sub-Article 7.5.1 Binary Addition. Arithmetic operations alli addition, subtraction, multiplication, division. See, these are the arithmetic operation. ಈ ಬೈನರಿ ಅರ್ಥಮೆಟಿಕಲ್ಲಿ ಫಸ್ಟ್ ಬೈನರಿ ಅಡಿಷನ್ ನೋಡೋಣ ಆಯಿತಾ. ಎಕ್ಸ್ಪ್ಲೈನ್ ಅಡಿಷನ್ ಆಫ್ ಬೈನರಿ ನಂಬರ್ಸ್. ಸೊ ಬೈನರಿ ನಂಬರ್ಸನ್ನು ಯಾವ ಥರ ಅಡಿಷನ್ ಮಾಡಬೇಕು ಅಂತ. ಡಿಜಿಟಲ್ ಕಂಪ್ಯೂಟರ್ಸ್ ಪರ್ಫಾರ್ಮ್ ವೇರಿಯಸ್ ಅರ್ಥಮೆಟಿಕ್ ಆಪರೇಷನ್ಸ್. ದಿ ಮೋಸ್ಟ್ ಬೇಸಿಕ್ ಆಪರೇಷನ್ ನೋ ಡೌಟ್ ಈಸ್ ದಿ ಅಡಿಷನ್ ಆಫ್ ಟು ಬೈನರಿ ಡಿಜಿಟ್ಸ್. ದಿಸ್ ಸಿಂಪಲ್ ಅಡಿಷನ್ ಕನ್ಸಿಸ್ಟ್ ಆಫ್ 4 possible elementary operations, namely, andre digital computers perform various arithmetic operations. The most basic operation, no doubt, is the addition of 2 binary digits. This simple addition consists of 4 possible elementary operations, namely 0 plus 0 anta heladre 0, 0 plus 1 is 1, 1 plus 0 is 1. ಇದಷ್ಟು ಈಸಿನೇ ಗೊತ್ತಾಯ್ತಲ್ಲ. 0 ಇಂದ ಯಾವುದೇ ಝೀರೋನ ಆ್ಯಡ್ ಮಾಡಿದರೆ 0 ಆಗುತ್ತೆ. 0 ಪ್ಲಸ್ 1 ಅಂತ ಹೇಳಿದ್ರೆ 1, 1 ಪ್ಲಸ್ 0 ಅಂತ ಹೇಳಿದ್ರು 1. ಬಟ್ 1 ಪ್ಲಸ್ 1 ಏನಾಗ್ತಾ ಇದೆ 2 ಆಗುತ್ತೆ. 1 ಪ್ಲಸ್ 1 ಈಸ್ 2. 2ಗೆ ನಾವು ಬೈನರಿಯಲ್ಲಿ ಹೇಗೆ ಬರಿತೇವೆ ಇದು ಅಂತ ಹೇಳಿದ್ರೆ 2 1s ಮತ್ತು ಏನದು 0 ಅಂತ ಹೇಳಿದ್ರೆ ಲೈಕ್ ಇಲ್ಲಿ ಏನು ಕ್ಯಾರಿ ಇಲ್ಲ ಆಯಿತಾ, 0. ಸೊ 1 0 ಅಂತ 1 0. ದಿಸ್ ಈಸ್ ದಿ ಬೈನರಿ. ರ್ಯಾಡಿಕ್ಸ್ನಲ್ಲಿ ಅಂದರೆ ಬೇಸಲ್ಲಿ ನಾವು 2 ಅಂತ ಹಾಕಿದರೆ ದಿಸ್ ಈಸ್ ಬೈನರಿ ನಂಬರ್ 1 0 ಅಂತ. ಓಕೆ. ದಿ ಫಸ್ಟ್ 3 ಆಪರೇಷನ್ಸ್ ಪ್ರೊಡ್ಯೂಸ್ ಎ ಸಮ್ ಹೂಸ್ ಲೆಂತ್ ಈಸ್ 1 ಡಿಜಿಟ್. ಸೊ ಇದು ಫಸ್ಟ್ 3 ಪ್ರೊಡ್ಯೂಸರ್ಸ್ ಏನು ಇದು ಈಸಿಯಾಗಿ ಮಾಡ್ಕೋಬೋದು. ಬಟ್ ವೆನ್ ದಿ ಲಾಸ್ಟ್ ಆಪರೇಷನ್ ಈಸ್ ಪರ್ಫಾರ್ಮ್ಡ್ ಸಮ್ ಈಸ್ 2 ಡಿಜಿಟ್ಸ್. ಇದೆಲ್ಲ ಸಿಂಗಲ್ ಆಪರೇಷನ್ ಆಗಿದೆ. 0 ಪ್ಲಸ್ 0 ಅಂದರೆ 0, 0 ಪ್ಲಸ್ 1 ಈಸ್ 1, 1 ಪ್ಲಸ್ 0 ಈಸ್ 1. ಬಟ್ ಲಾಸ್ಟಲ್ಲಿ ಆಪರೇಷನ್ಸ್ ಏನಾಗಿದೆ 2 ಡಿಜಿಟ್ಸ್ ಬರ್ತಾ ಇದೆ ಇಲ್ಲಿ ಗೊತ್ತಾಯ್ತಲ್ಲ. ದಿ ಹೈಯರ್ ಸಿಗ್ನಿಫಿಕೆಂಟ್ ಬಿಟ್ ಆಫ್ ದಿಸ್ ರಿಸಲ್ಟ್ ಈಸ್ ಕಾಲ್ಡ್ ಎ ಕ್ಯಾರಿ ಆ್ಯಂಡ್ ಲೋಯರ್ ಸಿಗ್ನಿಫಿಕೆಂಟ್ ಬಿಟ್ ಈಸ್ ಕಾಲ್ಡ್ ಸಮ್ ಅಂತ. ಸೊ ಇದು ಲೋಯರ್ ಸಿಗ್ನಿಫಿಕೆಂಟ್ ಬಿಟ್, ಇದು ಹೈಯರ್ ಸಿಗ್ನಿಫಿಕೆಂಟ್ ಬಿಟ್ ಗೊತ್ತಾಯ್ತಲ್ಲ. ದಿಸ್ ಈಸ್ ಲೋಯರ್ ಸಿಗ್ನಿಫಿಕೆಂಟ್ ಬಿಟ್, ದಿಸ್ ಈಸ್ ಹೈಯರ್ ಸಿಗ್ನಿಫಿಕೆಂಟ್ ಬಿಟ್ 1 ಅನ್ನೋದು. ಸೊ 0ನ ಏನಂತ ತೊಗೊಳ್ಬೇಕು ಇಲ್ಲಿ, ಲೋಯರ್ ಸಿಗ್ನಿಫಿಕೆಂಟ್ ಬಿಟ್ಟನ್ನು ಸಮ್ ಅಂತ ಕನ್ಸಿಡರ್ ಮಾಡಬೇಕು. ಓಕೆ. 1 ಇದೆಯಲ್ಲ ಅದು ಕ್ಯಾರಿ ಆಗುತ್ತೆ. 1 ಈಸ್ ದಿ ಕ್ಯಾರಿ. ಹೈಯರ್ ಸಿಗ್ನಿಫಿಕೆಂಟ್ ಬಿಟ್ ಇದೆಯಲ್ಲ 1 ಅದು ಕ್ಯಾರಿ ಆಗುತ್ತೆ ನೆಕ್ಸ್ಟ್ದಕ್ಕೆ. ಈ 0 ಇದೆಯಲ್ಲ ಲೋಯರ್ ಸಿಗ್ನಿಫಿಕೆಂಟ್ ಬಿಟ್ಟು ಇದು ಸಮ್ ಆಗುತ್ತೆ. ಸಚ್ ಎ ಆಪರೇಷನ್ ಈಸ್ ನೋನ್ ಆ್ಯಸ್ ಆಫ್ ಎಡಿಷನ್. ಇದು ಆಫ್ ಎಡಿಷನ್ ಆಯಿತು. ದಿ ಆಪರೇಷನ್ ವಿಚ್ ಪರ್ಫಾರ್ಮ್ಸ್ ಅಡಿಷನ್ ಆಫ್ 3 ಬಿಟ್ಸ್, 2 significant bits and a previous carry is called a full addition ಅಂತ. ಅಂದರೆ ಇದು ಆಫ್ ಅಡಿಷನ್ ಆಗುತ್ತೆ. ಈಗ ಫುಲ್ ಅಡಿಷನ್ ಯಾವ ಥರ ಅಂತ ಹೇಳಿದ್ರೆ ಅದು 3 ಬಿಟ್ ಆಪರೇಷನ್ ಆಗಿರುತ್ತೆ ಗೊತ್ತಾಯ್ತಲ್ಲ. ಸೊ ದಿ ಆಪರೇಷನ್ ವಿಚ್ ಪರ್ಫಾರ್ಮ್ಸ್ ಅಡಿಷನ್ ಆಫ್ 3 ಬಿಟ್ಸ್ ಅಂದರೆ 2 ಸಿಗ್ನಿಫಿಕೆಂಟ್ ಬಿಟ್ ಇದೆಯಲ್ಲ ಇದ್ರ ಜೊತೆಗೆ ಪ್ರೀವಿಯಸ್ ಕ್ಯಾರಿ ಒಂದು ಆ್ಯಡಪ್ ಆಗುತ್ತೆ. 2 ಸಿಗ್ನಿಫಿಕೆಂಟ್ ಬಿಟ್ ಅಂತ ಹೇಳಿದ್ರೆ ಇಲ್ಲಿ ಒಂದು ಏನೋ ಇರುತ್ತೆ, ಆ ಕ್ಯಾರಿನೂ ಜೊತೆಗೆ ಆ್ಯಡಪ್ ಆಗುತ್ತೆ. ಸೊ ಅದನ್ನು ಫುಲ್ ಅಡಿಷನ್ ಅಂತ ಕಾಲ್ ಮಾಡ್ತೀವಿ ಗೊತ್ತಾಯ್ತಲ್ಲ. ಈಸ್ ಕಾಲ್ಡ್ ಎ ಫುಲ್ ಅಡಿಷನ್. ದಿ ಟೇಬಲ್ 7.5.1 ಶೋಸ್ ದಿ ಟ್ರುತ್ ಟೇಬಲ್ ಫಾರ್ ಫುಲ್ ಅಡಿಷನ್. ಸೊ ದಿಸ್ ಇಸ್ ಟೇಬಲ್ 7.5.1 ಟ್ರುತ್ ಟೇಬಲ್ ಫಾರ್ ಫುಲ್ ಆ್ಯಡರ್ದು. ದಿಸ್ ಇಸ್ ಇನ್ಪುಟ್ಸ್, ದೀಸ್ ಆರ್ ದಿ ಇನ್ಪುಟ್ಸ್, ದೀಸ್ ಆರ್ ದಿ ಔಟ್ಪುಟ್ಸ್. ಎ ಬಿ ಸಿ ಇನ್ ಕ್ಯಾರಿ ಇನ್, ಕ್ಯಾರಿ ಔಟ್, ಸಮ್. ಸೊ ಹೇಗೆ ಈ ಟ್ರುತ್ ಟೇಬಲ್ ಬರೀಬೇಕು ಅಂತ ಹೇಳಿದ್ರೆ ಫಸ್ಟ್ ನೋಡಿ. ಸೊ ಇನ್ಪುಟ್ಸ್, ದಿಸ್ ಈಸ್ ಫಾರ್ ಔಟ್ಪುಟ್ಸ್, ಇನ್ಪುಟ್ಸ್, ಔಟ್ಪುಟ್ಸ್. ಸೊ ಎ ಬಿ ಕ್ಯಾರಿ ಇನ್ 3 ಬಿಟ್ ಅಲ್ವಾ ಫುಲ್ ಅಡಿಷನ್ದು. ಫುಲ್ ಅಡಿಷನ್ ಅಂತ ಹೇಳಿದ್ರೆ 3 ಬಿಟ್ ತೊಗೋಬೇಕಾಗತ್ತೆ. ಇಲ್ಲಿ ಔಟ್ಪುಟ್ಟಲ್ಲಿ ಏನಾಗಬೇಕು, ಕ್ಯಾರಿ ಔಟ್ ಒಂದು, ಇನ್ನೊಂದು ಸಮ್ ಒಂದು. ಓಕೆ.
ಸೊ ದಿಸ್ ಇಸ್ 2 ಪವರ್ ಆಫ್ 0, 2 ಪವರ್ ಆಫ್ 1, 2 ಪವರ್ ಆಫ್ 2. ಬಿಕಾಸ್ ಬೈನರಿಯಲ್ಲಿ ನಾವು ಕನ್ಸಿಡರ್ ಮಾಡ್ತಾ ಇರೋದು ಬೈನರಿ ಅಂತ ಹೇಳಿದ್ರೆ 2 ಆಗುತ್ತೆ, ರ್ಯಾಡಿಕ್ಸ್ ಇಸ್ 2. ಸೊ 2 ಪವರ್ ಆಫ್ 0 ಈಸ್ 1, 2 ಪವರ್ ಆಫ್ 1 ಈಸ್ 2, 2 ಪವರ್ ಆಫ್ 2 ಈಸ್ 4. ಫಸ್ಟ್ 0 ಅಂತ ಹೇಳಿದ್ರೆ ಏನಾಗುತ್ತೆ, ಎಲ್ಲ 0 ಆಗುತ್ತೆ. ಇದು ಎ ಬಿ ಸಿ ಇನ್, ಸೊ ಆಲ್ ಆರ್ 0. ಇಲ್ಲೊಂದು ಕಾಲಮ್ ತಗೋಬೇಕು. ಸೊ 0, 1, 2, 3, 4, 5. ಸೊ 0 ಅಂದರೆ ಆಲ್ ಆರ್ 0s. 1 ಅಂತ ಹೇಳಿದ್ರೆ ಇದು ಆನ್ ಆಗಬೇಕು, ಎ ಬಿ ಆಫ್ ಆಗಬೇಕು. ಸೊ 0, 0, 1. 2 ಅಂತ ಹೇಳಿದ್ರೆ ಇದು ಆನ್ ಆಗಬೇಕು, ಬಿ ಆನ್ ಆಗಬೇಕು, ಎ ಮತ್ತು ಕ್ಯಾರಿ ಇನ್ ಆಫ್ ಆಗಬೇಕು. ಇದು ಮತ್ತು ಇದು ಆಫ್ ಮಾಡಿ ಇದು ಆನ್ ಆಗುತ್ತೆ. 3 ಅಂತ ಹೇಳಿದ್ರೆ 2 + 1 is 3. ಸೊ ಇದು ಮತ್ತು ಇದು ಆನ್ ಆಗಬೇಕು, ಇದು ಆಫ್ ಆಗಬೇಕು. 4 ಅಂತ ಹೇಳಿದ್ರೆ ಇದು ಆನ್ ಆಗಬೇಕು, ಇದೆರಡು ಆಫ್ ಆಗಬೇಕು. ಸೊ ಇದು ಆನ್ ಮಾಡಿ ಇದೆರಡನ್ನು ಆಫ್ ಮಾಡಿ. 5 ಅಂತ ಹೇಳಿದ್ರೆ 4 + 1 is 5. ಇದು ಮತ್ತು ಇದನ್ನು ಆನ್ ಮಾಡಿ ಇದನ್ನು ಆಫ್ ಮಾಡಿ. ನೆಕ್ಸ್ಟ್ 6 ಅಂತ ಹೇಳಿದ್ರೆ 4 + 2 is 6 ಆಗುತ್ತೆ. ಗೊತ್ತಾಯ್ತಲ್ಲ, 4 + 2 is 6. ಇದು ಮತ್ತು ಇದು ಆನ್ ಆಗಬೇಕು, ಇದು ಆಫ್ ಆಗಬೇಕು. ಗೊತ್ತಾಯ್ತಲ್ಲ. ನೆಕ್ಸ್ಟು 7 ಅಂದರೆ 4 + 2 is 6, 6 + 1 is 7 ಆಗುತ್ತೆ. ಸೊ ಇದು 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 ಇಷ್ಟು ಆನ್ ಆಗಬೇಕು. ಸೊ ಇವಾಗ 0, 0, 0 ಆ್ಯಡ್ ಮಾಡಬೇಕು. ಔಟ್ಪುಟ್ ಅಂತ ಹೇಳಿದ್ರೆ ಆ್ಯಡ್ ಮಾಡೋಣ. ಇವಾಗ ಫುಲ್ ಅಡಿಷನ್ ಅಲ್ವಾ ಇದು, ಫುಲ್ ಅಡಿಷನ್ದು 0 + 0 is 0, 0 + 0 is 0. ಸೊ ಸಮ್ is 0, ಕ್ಯಾರಿ is 0, ಔಟ್ಪುಟ್ ಕ್ಯಾರಿ is 0. 0 + 0 is 0, 0 + 1 is 1. ಸೊ ಸಮ್ 1, ಕ್ಯಾರಿ ಔಟ್ is 0. ನೆಕ್ಸ್ಟ್ 0 + 1 is 1, 1 + 0 is 1. ಸೊ ಸಮ್ 1, ಕ್ಯಾರಿ is 0. 0 + 1 is 1, 1 + 1 is 2. 2 ಅಂತ ಹೇಳಿದ್ರೆ 1 0 ಬರುತ್ತೆ. 1 0 ಅಂತ ಹೇಳಿದ್ರೆ ಲೋಯರ್ ಸಿಗ್ನಿಫಿಕೆಂಟ್ ಬಿಟ್ ಏನಾಗುತ್ತೆ, ಸಮ್ ಆಗುತ್ತೆ ಇದು. ಸೊ ಅಲ್ಲಿಗೆ ಸಮ್ is 0. ಇದು ಹೈಯರ್ ಸಿಗ್ನಿಫಿಕೆಂಟ್ ಬಿಟ್, ಅದು ಕ್ಯಾರಿ ಅಂತ ಕನ್ಸಿಡರ್ ಆಗುತ್ತೆ. ದಿಸ್ ಇಸ್ ಕ್ಯಾರಿ. ಓಕೆ, ಇದು ಸಮ್. ಸೊ ಅದಕ್ಕೆ ಏನು ಮಾಡಬೇಕು, ಕ್ಯಾರಿ ಈಗ ಆನ್ ಆಗಿದೆ. ಗೊತ್ತಾಯ್ತಲ್ಲ, ಕ್ಯಾರಿ ಜನ್ರೇಟ್ ಆಯಿತು. ನೆಕ್ಸ್ಟು 1 + 0, 1 + 0 is 1, 1 + 0 is 1. ಸೊ ಸಮ್ is 1, ಕ್ಯಾರಿ ನೋ ಕ್ಯಾರಿ. ನೆಕ್ಸ್ಟ್ 1 + 0 is 1, 1 + 1 is 2. 2 ಅಂತ ಹೇಳಿದ್ರೆ 1 0. 1 0 ಅಂತ ಹೇಳಿದ್ರೆ ಲೋಯರ್ ಸಿಗ್ನಿಫಿಕೆಂಟ್ ಬಿಟ್. ಇದು ಲೋಯರ್ ಸಿಗ್ನಿಫಿಕೆಂಟ್ ಬಿಟ್ ಏನಾಗ್ತಾ ಇದೆ, ಸಮ್ಮಿಗೆ ಹೋಗುತ್ತೆ. ಇದು ಹೈಯರ್ ಸಿಗ್ನಿಫಿಕೆಂಟ್ ಬಿಟ್ಟು ಎಲ್ಲಿಗೆ ಹೋಗ್ತಾ ಇದೆ, ಕ್ಯಾರಿಗೆ ಹೋಗ್ತಾ ಇದೆ. ಗೊತ್ತಾಯ್ತಲ್ಲ. ಸೊ ಸಮ್ is 0, ಕ್ಯಾರಿ ಆನ್ ಆಯ್ತು. ಈಗ ಕ್ಯಾರಿ ಜನ್ರೇಟ್ ಆಯಿತು. ಮತ್ತು 1 + 1 ಅಂತ ಹೇಳಿದ್ರೆ ಎಷ್ಟು, 2. 2 + 0 is 2ನೇ. 2 ಅಂತ ಹೇಳಿದ್ರೆ 1 0. ಮತ್ತು ಇಲ್ಲಿ ಕ್ಯಾರಿ ಆನ್ ಆಗಿದೆ, ಸಮ್ 0. ಇದು ಸಮ್, ಇದು ಕ್ಯಾರಿ. ನೆಕ್ಸ್ಟ್ 1 + 1 is 2, 2 + 1 is 3. 3 ಅಂತ ಹೇಳಿದ್ರೆ 1 1. ಸೊ ದಿಸ್ ಈಸ್ LSB. ಸೊ ಸಮ್ is 1. ಸೊ ಕ್ಯಾರಿ ಏನಾಗ್ತಾ ಇದೆ, ಕ್ಯಾರಿನೂ ಕೂಡ ಜನ್ರೇಟ್ ಆಯಿತು. ಗೊತ್ತಾಯ್ತಲ್ಲ. ಸೊ ಒಂದ್ಸಲ ಕ್ರಾಸ್ ವೆರಿಫಿಕೇಷನ್ ಮಾಡ್ಕೊಳ್ಳಿ. ಸೊ ಕ್ಯಾರಿನಲ್ಲಿ 0 0 0 1 0 1 1 1, ಇಲ್ಲಿ 0 1 1 0 1 0 0 1. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಬೇಕಾದ್ರೆ ಇನ್ನೊಂದು ಸಲ ಹೇಳ್ತಾನೆ. ಫಸ್ಟ್ ಇಲ್ಲಿ ಟೇಬಲ್ ಮಾಡ್ಕೋಬೇಕು, ಇನ್ಪುಟ್ಸ್ ಔಟ್ಪುಟ್ಸು ಎ ಬಿ, ಕ್ಯಾರಿ ಇನ್, ಕ್ಯಾರಿ ಔಟ್, ಸಮ್. ಕ್ಯಾರಿ ಔಟ್ ಮತ್ತು ಸಮ್ ಔಟ್ಪುಟ್ಟಿಗೆ ಹೋಗುತ್ತೆ, ಕ್ಯಾರಿ ಇನ್ ಇನ್ಪುಟ್ಟಿಗೆ ಬರುತ್ತೆ. 0 ಇಂದ 7 ತನಕ ಅಂದರೆ 3 ಬಿಟ್ ಅಂತ ಹೇಳಿದ್ರೆ, ಸೊ ಟೋಟಲಿ 8 ಬಿಟ್ಸ್, 0 to 7. ಗೊತ್ತಾಯ್ತಲ್ಲ, 3 ಬಿಟ್ ಬೈನರಿ ನಂಬರಲ್ಲಿ. ಸೊ ಈಗ 2 ಪವರ್ ಆಫ್ 0 is 1, ಎನಿ ವ್ಯಾಲ್ಯೂ ಟು ದ ಪವರ್ ಆಫ್ 0 is 1, 2 ಪವರ್ ಆಫ್ 1 is 2, 2 ಪವರ್ ಆಫ್ 2 is 4. 0 ಅಂತ ಹೇಳಿದ್ರೆ ಆಲ್ ಆರ್ ಆಫ್ ಆಗಿರುತ್ತೆ, ಎಲ್ಲ ಬಿಟ್ಟು 0 ಆಗಿರುತ್ತೆ. 1 ಅಂತ ಹೇಳಿದ್ರೆ ಕ್ಯಾರಿ ಇನ್ ಜನ್ರೇಟ್ ಆಗಬೇಕು, ಬಾಕಿ ಎರಡು ಎ ಬಿ ಇನ್ಪುಟ್ಟು 0 ಆಗಬೇಕು. 2 ಅಂತ ಹೇಳಿದ್ರೆ ಬಿ ಆನ್ ಆಗುತ್ತೆ, ಬಾಕಿ ಎರಡು 0 ಆಗಬೇಕು. 3 means 2 + 1 is 3, 4 is 4. ನೆಕ್ಸ್ಟ್ 5 is 4 + 1 is 5, ಅದೆರಡು ಮಾತ್ರ ಆನ್ ಆಗಬೇಕು. 6 is 4 + 2 is 6, 4 ಮತ್ತು 2 ಇದೆಯಲ್ಲ ಅದು ಮಾತ್ರ ಆನ್ ಆಗಬೇಕು, ಎ ಬಿ ಆನ್ ಆಗಬೇಕು. 7 ಅಂತ ಹೇಳಿದ್ರೆ 4 + 2 is 6, 6 + 1 is 7, ಆಲ್ ದಿ ಇನ್ಪುಟ್ಸ್ ಆನ್ ಆಗಬೇಕು. ಈಗ ಇಲ್ದು
ಅಡಿಷನ್ ಮಾಡಬೇಕು, ಫುಲ್ ಅಡಿಷನ್ನು. 0 + 0 is 0, 0 + 0 is 0. ಸೊ ಸಮ್ಮು ಝೀರೋನೇ, ಕ್ಯಾರಿನೂ ಝೀರೋನೇ, ಅಂದರೆ ಕ್ಯಾರಿ ಜನ್ರೇಟ್ ಆಗಲಿಲ್ಲ. 0 + 0 is 0, 0 + 1 is 1. ಸೊ ಸಮ್ is 1, ನೋ ಕ್ಯಾರಿ. 0 + 1 is 1, 1 + 0 is 1. ಸೊ ಸಮ್ is 1, no carry. 0 + 1 is 1, 1 + 1 is 2. 2 means 1 0. ಸೊ ದಿಸ್ ಈಸ್ ಲೋವರ್ ಸಿಗ್ನಿಫಿಕೆಂಟ್ ಬಿಟ್, ಅದು ಸಮ್ಮಿಗೆ ಹೋಗುತ್ತೆ. ಹೈಯರ್ ಸಿಗ್ನಿಫಿಕೆಂಟ್ ಬಿಟ್ಟನ್ನು ನಾವು ಕ್ಯಾರಿ, ಅಂದರೆ ಕ್ಯಾರಿ ಜನ್ರೇಟ್ ಆಯ್ತು ಇಲ್ಲಿ. ಸಮ್ ಇಸ್ 0 ಅಂದರೆ ಲೋಯರ್ ಸಿಗ್ನಿಫಿಕೆಂಟ್ ಬಿಟ್ಟನ್ನು ಸಮ್ಮಿಗೆ ತಗೋಬೇಕು, ಹೈಯರ್ ಸಿಗ್ನಿಫಿಕೆಂಟ್ ಬಿಟ್ಟನ್ನು ಕ್ಯಾರಿಗೆ ಹಾಕಬೇಕು. ನೆಕ್ಸ್ಟ್ 1 + 0 is 1, 1 + 0 is 1. ಸೊ ಸಮ್ is 1, ಕ್ಯಾರಿ ನೋ ಕ್ಯಾರಿ. 1 + 0 is 1, 1 + 1 is 2. 2 ಅಂತ ಹೇಳಿದ್ರೆ 1 0. 1 0 ಅಂತ ಹೇಳಿದ್ರೆ ಲೋವರ್ ಸಿಗ್ನಿಫಿಕೆಂಟ್ 0 ಇದೆಯಲ್ಲ, ಅದು ಸಮ್ಮಿಗೆ ಹೋಗುತ್ತೆ, ಕ್ಯಾರಿ ಜನ್ರೇಟ್ ಆಗಿದೆ. ಸೊ ಹೈಯರ್ ಸಿಗ್ನಿಫಿಕೆಂಟ್ ಬಿಟ್ಟಲ್ಲಿ 6 ಅಂದರೆ 1 + 1 is 2, 2 + 0 is 2. 2 means 1 0. 1 0ನಲ್ಲಿ ಲೋವರ್ ಸಿಗ್ನಿಫಿಕೆಂಟ್ ಬಿಟ್ಟು 0, ಅದು ಸಮ್ಮಿಗೆ ಬರುತ್ತೆ. ಹೈಯರ್ ಸಿಗ್ನಿಫಿಕೆಂಟು 1 ಇದೆಯಲ್ಲ, ಅದು ಕ್ಯಾರಿಗೆ ಹೋಗುತ್ತೆ, ಅಂದರೆ ಕ್ಯಾರಿ ಜನ್ರೇಟ್ ಆಯ್ತು ಇಲ್ಲಿ. 7 ಅಂದರೆ 1 + 1 is 2, 2 + 1 is 3. 3 means 1 1 ಅಂತ. ಲೋವರ್ ಸಿಗ್ನಿಫಿಕೆಂಟ್ ಬಿಟ್ಟು ಸಮ್ಮಿಗೆ ಹೋಗುತ್ತೆ, ಕ್ಯಾರಿ ಏನಾಗುತ್ತೆ ಇಲ್ಲಿ 1 ಇರೋದು ಹೈಯರ್ ಸಿಗ್ನಿಫಿಕೆಂಟ್ ಬಿಟ್ಟಲ್ಲಿ ಕ್ಯಾರಿ ಜನ್ರೇಟ್ ಆಗಿದೆ. ಸೊ ಅದು ಇಲ್ಲಿ ಬರೀಬೇಕಷ್ಟೆ, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಅಡಿಷನ್ ಮೆಥಡ್ ಯಾವ ಥರ ಅಡಿಷನ್ ಮಾಡಿರೋದು ಅವರು ಅಂತಂದರೆ, ಫಸ್ಟ್ ಒನ್, add bits column wise starting from LSB with the carry if any ಅಂತ ಹೇಳಿದ್ರೆ, ಆ್ಯಡ್ ಬಿಟ್ಸ್ ಕಾಲಮ್ ವೈಸ್. ಸೊ ಕಾಲಮ್ ವೈಸಲ್ಲಿ ಬಿಟ್ಸ್ನ ಆ್ಯಡ್ ಮಾಡಬೇಕು, ಹೀಗೆ 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 1 ಫಸ್ಟ್ ಕಾಲಮ್, ಎ ಕಾಲಮ್, ಬಿ ಕಾಲಮ್, ಸಿ ಇನ್ ಕಾಲಮ್ ಅಂತ ಈ ಥರ ಆ್ಯಡ್ ಮಾಡ್ಕೊಂಡು ಹೋಗಬೇಕು, ಗೊತ್ತಾಯ್ತಲ್ಲ. ಆ್ಯಡ್ ಬಿಟ್ಸ್ ಕಾಲಮ್ ವೈಸ್ ಸ್ಟಾರ್ಟಿಂಗ್ ಫ್ರಮ್ LSB. LSB ಅಂದರೆ ಇಲ್ಲಿಂದ 0 0 0 ಹೀಗಾದ್ರೆ ಹೀಗೆ ಆ್ಯಡ್ ಮಾಡ್ತಾ ಹೋಗಬೇಕು. ವಿತ್ ಕ್ಯಾರಿ ಇಫ್ ಎನಿ. ಸೊ ಕ್ಯಾರಿ ಇದ್ದರೆ ಅಂತ, ಅಂದರೆ ಕ್ಯಾರಿ ಇದೆಯಾ ಅಂತ, ಕ್ಯಾರಿ ಇನ್ ಅಂತ, ಗೊತ್ತಾಯ್ತಲ್ಲ. ಸಿ ಇನ್ ಅಂತ ಹೇಳಿದ್ರೆ ಕ್ಯಾರಿ ಇನ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್, ಪುಟ್ ದಿ ಸಮ್ ಅಟ್ ದಿ ಬಾಟಮ್ ಆಫ್ ದಿ ಸೇಮ್ ಕಾಲಮ್. ಸೊ ಇದೇ ಅಂದರೆ ಈ ರೋನಲ್ಲೇ ಸಮ್ಮದು ಕಾಲಮ್ ಬರುತ್ತಲ್ಲ, ಅಲ್ಲಿ ನಾವು ಸಮ್ನ ಏನು ಬಂದಿದೆ ಅದನ್ನು ಬರಿಬೇಕು. ಪುಟ್ ದಿ ಕ್ಯಾರಿ ಇಫ್ ಎನಿ ಆನ್ ದಿ ಟಾಪ್ ಆಫ್ ನೆಕ್ಸ್ಟ್ ಕಾಲಮ್. ಸೊ ಅದು ಕ್ಯಾರಿ ಏನಾದರೂ ಇದ್ದರೆ ಇಲ್ಲಿ ಬರಿಬೇಕಾಗತ್ತೆ, ಗೊತ್ತಾಯ್ತಲ್ಲ. ಈ ನೆಕ್ಸ್ಟ್ ಕಾಲಮಲ್ಲಿ ಸಮ್ ಬರೆದ ನಂತರ ಕಾಲಮ್ ಇದು ಕ್ಯಾರಿನ ಇಲ್ಲಿ ಬರಿಬೇಕು ನೆಕ್ಸ್ಟ್ ಕಾಲಮಲ್ಲಿ. ಈಗ ಒಂದು ಎಕ್ಸಾಂಪಲ್, ಪರ್ಫಾರ್ಮ್ ಅಡಿಷನ್ ಆಫ್ 1 1 0 0 1 1 0 0 ಬೈನರಿ ಆ್ಯಂಡ್ 1 1 0 1 1 0 1 0 ಬೈನರಿ, ಬೇಸ್ ಬೈನರಿದು. ಇದನ್ನು ಅಡಿಷನ್ ಮಾಡಬೇಕು, ನೋಡೋಣ ಯಾವ ಥರ ಬರುತ್ತೆ ಅಂತ. 1 1 0 0 1 1 0 0 ಇದು ಫಸ್ಟ್ ಇಲ್ಲಿ ಬರೀರಿ. ನೆಕ್ಸ್ಟು 1 1 0 1 1 0 1 0 ಅಡಿಷನ್ ಮಾಡಬೇಕು. ಇವಾಗ 0 + 0 ಅಂದರೆ 0, 0 + 1 is 1, 1 + 0 is 1, 1 + 1 is 2. 2 means 0 ಇಲ್ಲಿ ಬರುತ್ತೆ, ಕ್ಯಾರಿ ಇಲ್ಲಿ ಜನ್ರೇಟ್ ಆಗಿದೆ. ಕ್ಯಾರಿ ಮತ್ತು ಈ 1 2 ಆಗುತ್ತೆ. 2 ಅಂದರೆ 0 ಇಲ್ಲಿ ಬಂತು, ಸಮ್ 0, ಕ್ಯಾರಿ ಇಲ್ಲಿ ಜನ್ರೇಟ್ ಆಯಿತು, ಇಲ್ಲಿಗೆ ಹಾಕ್ಕೊಳ್ಳಿ. 1 ಅದನ್ನೇ ಹಾಗೆ ಬರೀರಿ. 1 + 1 ಅಂದರೆ 2, 2 ಅಂದರೆ 0, 1 ಕ್ಯಾರಿ ಇಲ್ಲಿ ಬರುತ್ತೆ. ಸೊ 1 + 1 is 2, 2 + 1 is 3. 3 ಅಂತ ಹೇಳಿದ್ರೆ 1 LSBದು 1 ಇಲ್ಲಿ ಬರಿಬೇಕು, ಈ 1 ಇಲ್ಲಿ ಕ್ಯಾರಿ ಜನ್ರೇಟ್ ಆಗಿದೆ, ಗೊತ್ತಾಯ್ತಲ್ಲ. ಇದು ಆನ್ಸರ್. ಸೊ ನೋಡಿ ಇಲ್ಲಿ. ಸೊ ಇಲ್ಲೇನಾಗಿದೆ, 1 1 0 1 1 1 0 1 0 0 1 1 0. ಸೊ ಇದು ಗೊತ್ತಾಯ್ತಲ್ಲ, ಇದು ಕ್ಯಾರಿ. ಇನ್ ದಿ ಎಬೋ ಎಕ್ಸಾಂಪಲ್ ಅಲ್ಲ, ಈ ಪಕ್ಕದಲ್ಲಿರೋ ಎಕ್ಸಾಂಪಲ್ಸ್, ವಿ ಹ್ಯಾವ್ ಸೀನ್ ದಿ ಅಡಿಷನ್ ಆಫ್ 2 ಅನ್ಸೈನ್ಡ್ ಬೈನರಿ ನಂಬರ್ ಅಂತ ಹೇಳಿದ್ರೆ, ಇದರಲ್ಲಿ ಸೈನ್ಡ್ ಆ್ಯಂಡ್ ಅನ್ಸೈನ್ಡ್ ನಂಬರ್ ಅಂತ ಇರುತ್ತೆ, ಗೊತ್ತಾಯ್ತಲ್ಲ. ಅಂದರೆ ಪಾಸಿಟಿವ್ ನಂಬರ, ನೆಗೆಟಿವ್ ನಂಬರ್ಸ್ ಅಂತ. In case of the sign numbers, we have to consider the sign of the number and we may require sign extension to avoid possible overflow. So sign ಏನಾದರೂ ಇದ್ರೆ ನಾವು ಕನ್ಸಿಡರ್ ಮಾಡಿದರೆ ಸೊ ಬೆಟರ್ ಇರುತ್ತೆ, ಓವರ್ಫ್ಲೋ ಆಗೋ ಬದಲು, ಅಂದರೆ ಅವಾಯ್ಡ್ ಮಾಡುತ್ತೆ ಓವರ್ಫ್ಲೋ ಆಗೋದನ್ನು ಅಷ್ಟೇ.
ನೆಕ್ಸ್ಟ್ ಇವಾಗ ಆ್ಯಡ್ 28 ಬೇಸ್ 10 ಅಂದರೆ ಡೆಸಿಮಲ್ ನಂಬರ್ ಇದು ಮತ್ತು ಡೆಸಿಮಲ್ 15 ಆ್ಯಡ್ ಮಾಡಬೇಕು. ಬೈ ಕನ್ವರ್ಟಿಂಗ್ ದೆಮ್ ಇಂಟು ಬೈನರಿಗೆ. ಫಸ್ಟ್ ಇದನ್ನು ಬೈನರಿ ಕನ್ವರ್ಟ್ ಮಾಡಿಕೊಂಡು ಆಮೇಲೆ ಅನಂತರ ಆ್ಯಡ್ ಮಾಡಬೇಕಂತ ಗೊತ್ತಾಯ್ತಲ್ಲ. ಸೊ ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೆ ನೋಡೋಣ. ಸೊ 28 ಪ್ಲಸ್ 15 ಇದು ಡೆಸಿಮಲ್ದು. ಸೊ 28 ಪ್ಲಸ್ 5 ಅಂತ ಹೇಳಿದ್ರೆ 33 ಪ್ಲಸ್ 10 ಅಂತ ಹೇಳಿದ್ರೆ 43. ಸೊ ಇನ್ ಡೆಸಿಮಲ್ನಲ್ಲಿ. ಸೊ ಇಲ್ಲಿ ಎಷ್ಟು ಬರುತ್ತೆ ನೋಡಬೇಕು. 28 ಅಂತ ಹೇಳಿದ್ರೆ ಸೊ 28 14 2s ಮತ್ತು ಇಲ್ಲಿ 2 7s 2 3s 6 2 2s 2 1s 2 1s 2 ಅಷ್ಟೇ. 14 2s 28 7 2s 14 3 2s 6 1 2s 2. ಓಕೆ 1 1 1 0 0 ಅಲ್ವಾ. 1 1 1 1 1 1 0 0. ಇದು 3 ಬಿಟ್ ಆಗಿರೋದ್ರಿಂದ 3 ಇಲ್ಲಿ 2 ಆಯ್ತಲ್ಲ, ಇನ್ನು 1 0ನ ಇಲ್ಲಿ ಹಾಕ್ಕೊಳ್ಳಿ. ನೆಕ್ಸ್ಟ್ 15 ಅಂತ ಹೇಳಿದ್ರೆ ಸೊ 1 1 1 1. ಸೊ ಇಲ್ಲಿ 0 0. ಓಕೆ ನೆಕ್ಸ್ಟ್ ಆ್ಯಡ್ ಮಾಡಿದರೆ ಇದು ಎಷ್ಟಾಗತ್ತಿದು. 0 ಪ್ಲಸ್ 1 ಅಂದರೆ 1, 0 ಪ್ಲಸ್ 1 ಈಸ್ 1, 1 ಪ್ಲಸ್ 1 ಈಸ್ 2, 2 ಅಂತ ಹೇಳಿದ್ರೆ 0 ಇಲ್ಲಿ 1, 3 ಅಂತ ಹೇಳಿದ್ರೆ 1 ಇಲ್ಲಿ 1, 0 ಇಲ್ಲಿ 1. ಸೊ ದಿಸ್ ಇಸ್ ದಿ 43 ಅಂತ ಹೇಳ್ತಾ ಇದ್ದಾರೆ. ಸೊ 43 ಆಗುತ್ತಾ ನೋಡೋಣ. 43 ಸೊ 2 20 2s 40 21 2s 42. ಸೊ 1 ಕ್ಯಾರಿ, ಒಂದು ರಿಮೈಂಡರ್ ಇದೆ ಇಲ್ಲಿ. ಮತ್ತು 10 2s 20 ಎಗೇನ್ 1 ಬಂತು ಇಲ್ಲಿ. 2 5s 10 ಆಯಿತು. 2 2s 4 1 ಇಲ್ಲಿ 2 1s 2 0 ಆಯಿತು. 1 0 1 0 1 1 1 0 1 0 1 1. ಸೊ ಮ್ಯಾಚ್ ಆಯಿತು. ಕರೆಕ್ಟಾಗಿ ಬಂತಲ್ಲ ಇದು ಅಷ್ಟೇ. ಈಗ 28 ಡೆಸಿಮಲಲ್ಲಿದೆ, ಬೈನರಿಯಲ್ಲಿ ನೋಡಿ ಎಷ್ಟು ಅಂತ. ಸೊ ಇಷ್ಟು ಯಾವುದು 1 1 1 0 0 ಅಂತ ಇದೆ, ಇಷ್ಟನ್ನು ಬರ್ಕೊಳ್ಳಿ. ಗೊತ್ತಾಯ್ತಲ್ಲ. ನೆಕ್ಸ್ಟು 15ಗೆ ನಮಗೆ ಗೊತ್ತಿದೆ 1 1 1 1 ಅಂತ. 4 times 1 1 ಅದನ್ನು ಬರೀರಿ. ಆ್ಯಡ್ ದೀಸ್ ಟು. ಸೊ ದೀಸ್ ಟು ಆ್ಯಡ್ ಮಾಡಬೇಕು. ಸೊ ಆ್ಯಕ್ಚುಲಿ ಇದು 3 ಬಿಟ್ ಅಲ್ವಾ. ಸೊ 28 3 ಬಿಟ್ ಬೈನರಿ, ಇದು ಫುಲ್ ಅಡಿಷನ್ ಮಾಡ್ತಾ ಇರೋದು. ಹಾಗಾಗಿ ಇದು 3 ಇದು 3. ಸೊ 3 3 ಮಾಡ್ಕೋಬೇಕು. ಹಾಗಾಗಿ ಎಕ್ಸ್ಟ್ರಾ ಏನೂ ಇಲ್ಲ ನಂಬರ್ ಅಂದರೆ 0 ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ಈಚೆ ಸೈಡ್. ಇದು ಆ್ಯಡ್ ಮಾಡಿ ಇಷ್ಟು ಬರ್ತಾ ಇದೆ ಗೊತ್ತಾಯ್ತಲ್ಲ. ಈ 43 ಡೆಸಿಮಲಲ್ಲಿ ಇದೆಯಲ್ಲ, ಅದಕ್ಕೆ ಬೈನರಿಯಲ್ಲಿ ಫೈಂಡ್ ಔಟ್ ಮಾಡಿ LCM ತೊಗೊಂಡು. ಸೊ ಈ ಥರ ಬರುತ್ತೆ ಬೈನರಿ. ಸೊ MSB ಟು LSB ಅಪ್ವರ್ಡ್ ಡೈರೆಕ್ಷನ್. ಸೊ ಮ್ಯಾಚ್ ಆಗಿದೆ, ಕರೆಕ್ಟ್ ಇದೆ. ಸೊ ಇಲ್ಲಿ ನೋಡ್ಕೊಳ್ಳಿ. ಸೊ 1 0 1 0 1 1 1 0 1 0 1 1. ಇದು ಸೈನ್ ಯಾವುದು ಅಂತ ಹೇಳಿದ್ರೆ ಇದು ಪಾಸಿಟಿವ್ ಸೈನ್ ಅಲ್ವಾ ಇಲ್ಲಿ. ಸೊ ಪಾಸಿಟಿವ್ ಆಗಿರೋದ್ರಿಂದ ಇದು 43 ನೋಡಿ, ಇದು ಪಾಸಿಟಿವ್ ಸೈನ್ ಇದು. ಹಾಗಾಗಿ 0 ಹಾಕ್ಕೋಬೇಕು. ನೆಗೆಟಿವ್ ಸೈನ್ ಇದ್ದರೆ ಇಲ್ಲಿ 1. ಈ 0 ಇದೆಯಲ್ಲ, ಇದು ಪಾಸಿಟಿವ್ ಸೈನನ್ನು ರೆಪ್ರೆಸೆಂಟ್ ಮಾಡುತ್ತೆ, ಸೈನನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇದು ಪಾಸಿಟಿವ್ ಆಗಿರೋದ್ರಿಂದ. ಸಪೋಸ್ ನೆಗೆಟಿವ್ ಇದ್ದರೆ ಇಲ್ಲಿ, ಸೊ ಇಲ್ಲಿ 1 ಹಾಕ್ಕೋಬೇಕಷ್ಟೆ. ಯೂಸಿಂಗ್ ಡೆಸಿಮಲ್ ಟು ಬೈನರಿ ಕನ್ವರ್ಷನ್ ಟೆಕ್ನಿಕ್ ವಿ ಹ್ಯಾವ್ ಸೊ 28 ಡೆಸಿಮಲ್ ಇನ್ ಡೆಸಿಮಲ್, 15 ಇನ್ ಡೆಸಿಮಲ್. ಸೊ ಇದೆಷ್ಟು ಆ್ಯಡ್ ಮಾಡಿದರೆ 43 ಬರುತ್ತೆ, ಪಾಸಿಟಿವ್ ನಂಬರ್. ಸೊ ಇಲ್ಲಿ 28ಗೆ ಬೈನರಿ ಇದು 0 1 1 1 0 0 0 1 1 0. ನೆಕ್ಸ್ಟು 15ಗೆ 0 4 times 1 0 4 times 1 ಇದೊಂದು ಎಕ್ಸ್ಟ್ರಾ ಹಾಕೋತಾ ಇರೋದು. ಇಲ್ಲಿ ಆ್ಯಡ್ ಮಾಡಿ ಇಲ್ಲಿ ತನಕ ಬರುತ್ತೆ. ಇದು ಪಾಸಿಟಿವ್ ನಂಬರೇ. 28 ಈಸ್ ಆಲ್ಸೋ ಪಾಸಿಟಿವ್ ನಂಬರ್. ಹಾಗಾಗಿ ಸೈನ್ ಎಕ್ಸ್ಟೆನ್ಷನ್ ಮಾಡ್ಕೊಂಡಿರೋದು. ಸೊ ಪಾಸಿಟಿವ್ ಸೈನ್ ಅಂತ. 15 ಈಸ್ ಆಲ್ಸೋ ಪಾಸಿಟಿವ್ ನಂಬರ್. ಸೊ ಹಾಗಾಗಿ 0 ಅಂತ ನಾವು ಬರೆದ್ರೆ, ಇದು MSB ಸೈಡಲ್ಲಿ MSB ಪಕ್ಕ ನಾವು 0 ಅಂತ ಬರೆದ್ರೆ ಅದು ಪಾಸಿಟಿವ್ ಸೈನನ್ನು ರೆಪ್ರೆಸೆಂಟ್ ಮಾಡುತ್ತೆ. ನೆಗೆಟಿವ್ ಇದ್ದರೆ, ಅಕಸ್ಮಾತ್ ಇಲ್ಲಿ ನೆಗೆಟಿವ್ ಇತ್ತು ಅಂತ ಹೇಳಿದ್ರೆ ಇಲ್ಲಿ 1 ಅಂತ ಬರಿಬೇಕು. ಗೊತ್ತಾಯ್ತಲ್ಲ. ಸೊ ಈಗ ಆ್ಯಡ್ ಮಾಡಿದರೆ ಇದು ಕ್ಯಾರಿ, ಇದು
binary equivalent of 28 in decimal, binary equivalent 15 in decimal, result binary equivalent of 43 in decimal. So this is the answer. Okay, thank you so much.